ನೀವು ಕೇಳ್ಕೊಳ್ಬಾರ್ದು. ನೀವು ಹೊರಟಿದ್ದೀಗ ಎಲ್ಲಿಗೆ? ಎಲ್ಲ ಇಷ್ಟಕ್ಕ ಹಾಗೆ ಹೇಳಿದ್ದು. ಹಾಗೆ ಕೇಳಬಾರ್ದಲ್ಲ ಎಲ್ಲಿಗೆ ಅಂತ. ಹೌದೌದು, ಕೇಳಾಯ್ತು. ಮೊದ್ಲೇ ಬೇಲಿ ಹಾಕೊಂಡು ಮಾತನಾಡ್ತೀನಿ. ಹಾ, ಕೇಳಬಾರ್ದು ಅಂತ. ಗಂಡ ಮನೆಗೆ ಬರುವಾಗ ಹಾ, ನೀವು ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದ್ರೆ ಹೆಂಡತಿಗೆ ಅನುಮಾನ ಉಂಟಲ್ವಾ? ಗಂಡ ಮತ್ತೆ ಎಲ್ಲಿಗೆ ಹೋಗ್ತಾನೆ ಅಂತ. ಹೌದು. ಇಲ್ಲಪ್ಪ, ನಾನು ಇಲ್ಲಿಗೆ ಬಂದಿದ್ದು. ಹಾಗಾದ್ರೆ ಸರಿಯಾಗಿ ಕೇಳಲ್ಲ ಈಗ. ಕೇಳು. ಆವಲ್ಲಿಗೆ ಓವಲಿಗೆ ಪಯಣವಯ್ಯ ಪ್ರಾಣಕಾಂತ. ಓವಲಿಗೆ ಪಯಣವಯ್ಯ ಪ್ರಾಣಕಾಂತ. ಓವಲಿಗೆ ಪಯಣವಯ್ಯ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ. ಆವಲಿಗೆ ಪಯಣವಯ್ಯ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟುದಲ್ಲಿ ಪ್ರಾಣಕಾಂತ. ಚಂದನವ ಅಡರಿಕೊಂಡು ಪ್ರಾಣಕಾಂತ. ಸ್ವಾಮಿ. ಚಂದನವ ಅಡರಿಕೊಂಡು ಪ್ರಾಣಕಾಂತ. ಪ್ರಭು. ಬಲು ಚಂದದಿಂದ ಹೊರಟುದಲ್ಲಿ ಪ್ರಾಣಕಾಂತ. ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ. ಚಂದನವ ಅಡರಿಕೊಂಡು ಪ್ರಾಣಕಾಂತ. ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ. ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ. ಚಂದನವ ಅಡರಿಕೊಂಡು ಪ್ರಾಣಕಾಂತ. ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ. ಸ್ವಾಮಿ. ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ. ಆವಲಿಗೆ ಪಯಣವಯ್ಯ ಪ್ರಾಣಕಾಂತ. ಆ
ನನಗೆ ಆಶ್ಚರ್ಯ ಆಯಿತು. ಹೇಳು ಯಾಕೆ? ನಿಮ್ಮನ್ನು ಈಗ ಸರಿಯಾಗಿ ಗಮನಿಸಿದೆ ನಾನು. ನೋಡು ನೋಡು, ನೋಡುವ ಹಾಗೆ ಉಂಟು. ಇವತ್ತೇ ನೋಡುದ ನೀನು? ಅದಲ್ಲ, ಹಾ. ನಿಮ್ಮನ್ನು ಮೊದಲು ನೋಡಿದ್ದೆ ನಾನು. ಹ್ಮ್ ಬ್ರಾಹ್ಮಣರು ಮಂತ್ರ ಹೇಳಿ ಅಂತರ್ಪಟ ಸರಿದಾಗ ಹ್ಮ್ ನನ್ನ ಕೈಯ ಮಾಲಿಕನ್ನೇ ನಿಮ್ಮ ಕೊರಳಿಗೆ ಸಮರ್ಪಿಸುವಾಗ ಹ್ಮ್ ಒಮ್ಮೆ ತಲೆ ಎತ್ತಿ ಮುಖ ನೋಡಿದ್ದೆ. ಹೌದು, ಕದ್ದು ಕದ್ದು ನೋಡಿದ್ದಿ. ಹೌದು, ನಾ ನೋಡಿದ್ದೇನೆ. ಹಾ, ಹ್ಮ್ ಅದೇ ಅಲ್ವಾ. ಹ್ಮ್ ಆವತ್ತು ಎಷ್ಟು ಚಂದ ಕಂಡಿದ್ದೀರೋ. ಹ್ಮ್